ಶೃಂಗೇರಿ ಅಂಚೆ ಮತ ಮರು ಎಣಿಕೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಹಾಗಾಗಿ ಈಗ ರಾಜೇಗೌಡ ಏನು ಮೇಲ್ಮನವಿಯನ್ನ ಸಲ್ಲಿಸಿದ್ರು ಆ ಅರ್ಜಿಯನ್ನ ಪುರಸ್ಕರಿಸಿರುವಂತಹ ಸುಪ್ರೀಂ ಕೋರ್ಟ್ ಈಗ ಸದ್ಯಕ್ಕೆ ತಡೆಯನ್ನ ಕೊಟ್ಟಿದೆ. ಅಂದ್ರೆ ಹೈಕೋರ್ಟ್ ಏನು ಒಂದು ಆದೇಶವನ್ನ ನೀಡಿತ್ತು ಅದಕ್ಕೇನೆ ತಡೆ ಕೊಟ್ಬಿಟ್ಟಿದೆ. ಅದಾದ ನಂತರ ನಡೆದಂಥ ಎಲ್ಲ ಪ್ರಕ್ರಿಯೆಗೂ ಕೂಡ ಅದು ತಡೆ ನೀಡಿದಂತೆ ಈಗ ಅಂಚೆ ಮತ ಎಣಿಕೆ ಒಂದು ಮರು ಎಣಿಕೆಯನ್ನು ಮಾಡಿದ್ದು, ಅದಾದ ನಂತರ ಅದನ್ನು ಫಲಿತಾಂಶವನ್ನು ಡಿಕ್ಲೇರ್ ಮಾಡಿದ್ದು, ಅದಾದ ನಂತರ ಜೀವರಾಜ್ ಅವರು MLA ಅಂತ ಹೇಳಿ ಡಿಕ್ಲೇರ್ ಮಾಡಿ ಜೀವರಾಜ್ ಅವರು ಬಂದು ಇಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು, ಅದೆಲ್ಲದಕ್ಕೂ ಕೂಡ ಈಗ ತಡೆ ಕೊಟ್ಟಂತಾಗಿದೆ. ಈಗ ಪ್ರಸಕ್ತವಾಗಿ ಮತ್ತೆ ಈಗ ಶಾಸಕ ಸ್ಥಾನದಲ್ಲಿ TD ರಾಜೇಗೌಡರು ಮುಂದುವರಿತಾರೆ. 213ರ ಚುನಾವಣೆಯಲ್ಲಿ ಎಲ್ಲ ಪಕ್ಷದ ಮತ ಎಣಿಕೆ ಏಜೆಂಟ್ ಸಮಕ್ಷಮದಲ್ಲಿ AROಗಳು ಸೆಂಟ್ರಲ್ ಅಬ್ಸರ್ವರ್ಸು ಸಮಕ್ಷಮದಲ್ಲಿ ಮತ ಎಣಿಕೆ ಆಗಿತ್ತು. ಅಲ್ಲಿ ನನಗೆ 201 ಮತಗಳ ಅಂತರದಿಂದ ಗೆದ್ದಂಥ ಘೋಷಣೆ ಆಯಿತು. ನಾವು ಸರ್ಟಿಫಿಕೇಟ್ ತಗೊಂಡು ನಾವೆಲ್ಲ ಹೋದ್ವಿ. ಅದಾದ ನಂತರ ಅವರದ್ದು ಚುನಾವಣೆಯ ತಕರಾರು ಅರ್ಜಿ ಹಾಕಿದರು. 279 ಪೋಸ್ಟಲ್ ಬ್ಯಾಲೆಟ್ಗಳನ್ನ ಓಪನ್ ಮಾಡಿಲ್ಲ, ಅಲ್ಲಿ ನನಗೆ ಅನ್ಯಾಯ ಆಗಿದೆ, ಲೋಪ ಆಗಿದೆ, ಅಲ್ಲಿ ನನ್ನ ಮತಗಳಿದ್ದಾವೆ ಅಂಥೇಳಿ ಕೋರ್ಟ್ ಮೆಟ್ಲೇರಿದ್ದು. ಅದು ಸುದೀರ್ಘವಾಗಿ 3 ವರ್ಷಗಳ ನಂತರ ಕೋರ್ಟು ಹಿಯರಿಂಗ್ ಮಾಡಿ ಅದರಲ್ಲೊಂದಷ್ಟು ಸುಳ್ಳು ಆರೋಪಗಳನ್ನು ಕೂಡ ಮಾಡಿದರು. ಅಲ್ಲೊಂದಷ್ಟು ಆರೋಪಗಳು